राम जानकी राम रघुकुलभूषण राजा राम जय जय राम जानकी ರಾಮ. ನಮಸ್ಕಾರ ವೀಕ್ಷಕರೇ, ಮುಂದಿನ ವಿಷಯಕ್ಕೆ ನಾವು ಬರೋಣ. ನರ್ಮದಾ ನದಿ ಇದು ನಮ್ಮ ದೇಶದ ದೊಡ್ಡ ನದಿಗಳಲ್ಲಿ ಒಂದು. ಇದು ಪಾವಿತ್ರ್ಯದಲ್ಲಿ ಗಂಗೆಗೆ ಸಮಾನ. ನರ್ಮದಾ ನದಿನೂ ಗಂಗೆ ನದಿಗೆ ಸಮಾನವಾಗಿದೆ. ನರ್ಮ ಎಂದರೆ ಸುಖ, ಆನಂದ. ದ ಎಂದರೆ ಕೊಡುವವಳು, ಸುಖ ಆನಂದ ಕೊಡುವವಳು ಅನ್ನೋ ಅರ್ಥ ನರ್ಮದಾ ಅನ್ನೋ ಅರ್ಥಕ್ಕಿದೆ ಎಂದರ್ಥ. ಇವಳನ್ನು ರೇವಾ, ಅಮರಜ, ಮೇಕಲಕನ್ಯೆ, ಸೋಮದ್ವೆ, ರುದ್ರಕನ್ಯೆ, ಅಯೋನಿಜೆ ಇತ್ಯಾದಿ ಅನೇಕ ಹೆಸರುಗಳಿಂದಲೂ ಕರೆದಿದ್ದಾರೆ. ಇವಳಿಗೆ ಇನ್ನೂ ಅನೇಕ ಹೆಸರುಗಳು ಇದೆ. ಏನಂತ? ರೇವಾ, ಅಮರ, ಮೇಕಲಕನ್ಯೆ, ಸೋಮದ್ವೆ, ರುದ್ರಕನ್ಯೆ, ಅಯೋನಿಜೆ ಅನ್ನೋ ಹೆಸರುಗಳು ಕೂಡ ಇವಳಿಗೆ ಇದೆ. ಋಗ್ವೇದದ ಕಿಲ ಸೂಕ್ತದಲ್ಲಿ ನರ್ಮದೆಯ ಉಲ್ಲೇಖವಿದೆ. ಋಗ್ವೇದದಲ್ಲಿ ಇವಳಿಗೆ ಒಂದು ಸ್ತೋತ್ರ ಇದೆ, ಉಲ್ಲೇಖ ಇದೆ. ಅದು ಅಲ್ಲಿ ಆಕೆಯನ್ನು ಸ್ತುತಿಸುವ ಮಾತು ಹೀಗಿದೆ: ನರ್ಮದಾಯೈ ನಮಃ, ಪ್ರಾತರ್ ಪ್ರಮಾದಾಯೈ ನಮೋ ನಮೋ ನಿಶಿ, ನಮೋಸ್ತು ನರ್ಮದಾ ತುಭ್ಯಂ ತ್ರಾಹಿ ಮಾಂ ವಿಷಸರ್ಪತಃ. ಅದರ ಅರ್ಥ ಹೀಗಿದೆ: ನರ್ಮದೆಗೆ ಪ್ರಾತಃ ಅಂದರೆ ಪ್ರಾತಃ ಕಾಲದಲ್ಲಿ ನಮಸ್ಕಾರವಿರಲಿ. ಪ್ರಾತಃ ಕಾಲದಲ್ಲಿ ನಮಸ್ಕಾರ ಇರಲಿ, ರಾತ್ರಿಯಲ್ಲಿ ನಮಸ್ಕಾರವಿರಲಿ. ಹೇ ನರ್ಮದಾ, ನಿನಗೆ ನಮಸ್ಕಾರವಿರಲಿ. ವಿಷ ಮತ್ತು ಸರ್ಪಗಳಿಂದ ನೀನು ನನ್ನನ್ನು ರಕ್ಷಿಸು ಅನ್ನೋ ಅರ್ಥ ಇದಕ್ಕೆ ಇದೆ. ವಿಂಧ್ಯ ಪರ್ವತ ಶ್ರೇಣಿಯ ಮೇಖಲ ಶಿಖರದ ಅಮರಕಂಟಕ ಎಂಬಲ್ಲಿ ನರ್ಮದೆ ಹುಟ್ಟುತ್ತಾಳೆ. ವಿಂಧ್ಯ ಪರ್ವತದ ಶ್ರೇಣಿಯಲ್ಲಿ ಮೇಖಲ ಶಿಖರ ಅಂತ ಇದೆ. ಅಲ್ಲಿ ಇವಳು ಅಮರಕಂಟಕ ಎಂಬ ಸ್ಥಳದಲ್ಲಿ ಇವಳು ಹುಟ್ಟುತ್ತಾಳೆ. ಸುಮಾರು 800 ಮೈಲಿಗಳಷ್ಟು ದೂರ ಸಾಗಿ ಭೃಗುಚ್ಛ ಬಡೋದ ಬಳಿ ಪಶ್ಚಿಮ ಸಾಗರವನ್ನು ಸೇರುತ್ತಾಳೆ. ಸುಮಾರು 8 ಮೈಲಿಗಳಷ್ಟು ದೂರ ಸಾಗಿ ಭೃಗುಚ್ಛ ಅಂದರೆ ಬಡೋದ ಬಳಿ ಪಶ್ಚಿಮ ಸಾಗರವನ್ನು ಸೇರುತ್ತೆ ಈ ನದಿ. ವೇದಗಳಲ್ಲಿ ಈ ನದಿಯ ಉಲ್ಲೇಖ ಬಹಳ ಕಡಿಮೆ. ವೇದಗಳಲ್ಲಿ ಇದರ ವರ್ಣನೆ ತುಂಬ ಕಡಿಮೆ ಇದೆ. ಆದರೆ ಮಹಾಭಾರತದಲ್ಲಿ ಇವಳನ್ನು ಬಹಳಷ್ಟು ಬಾರಿ ಉಲ್ಲೇಖಿಸಲಾಗಿದೆ. ಮಹಾಭಾರತದಲ್ಲಿ ಮಾತ್ರ ನರ್ಮದಾ ನದಿಯನ್ನು ತುಂಬ ವಿವರವಾಗಿ ವರ್ಣಿಸಿದ್ದಾರೆ. ಮತ್ಸ್ಯ, ಪದ್ಮ, ಕೂರ್ಮ ಮತ್ತು ಸ್ಕಂದ ಪುರಾಣಗಳಲ್ಲಿ ನರ್ಮದೆಯ ಉಲ್ಲೇಖಿತವಾಗಿದೆ. ಪದ್ಮಪುರಾಣ, ಮತ್ಸ್ಯಪುರಾಣ, ಪದ್ಮ, ಕೂರ್ಮ ಮತ್ತು ಸ್ಕಂದ ಪುರಾಣಗಳಲ್ಲಿ ಬರುವ ವಿಷಯ ಉಲ್ಲೇಖ ಇದೆ. ಶ್ರೀ ಅಮರಕಂಟಕವು ಸಮುದ್ರ ಮಟ್ಟದಿಂದ, ಅಮರಕಂಟಕ ಅನ್ನೋ ಒಂದು ಸ್ಥಳ ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರಗಳಷ್ಟು ಎತ್ತರದಲ್ಲಿದೆ. 3000 ಅಡಿಗಳಷ್ಟು ಎತ್ತರದಲ್ಲಿ ಅಮರಕಂಟಕ ಇದೆ. ನರ್ಮದೆಗೆ ಜನ್ಮ ನೀಡಿದ ಈ ತಾಣ ಒಂದು ಪವಿತ್ರ ತೀರ್ಥಕ್ಷೇತ್ರ. ಇದು ಪವಿತ್ರ ತೀರ್ಥಕ್ಷೇತ್ರನೋ ಹೌದು. ಜನ್ಮ ಇದಕ್ಕೆ ಇವಳೇ
ನದಿಗೆ ಜನ್ಮ ನೀಡಿದ ಸ್ಥಳ ಅದು. ಅಮರಕಂಟಕದಿಂದ ಸಾಗರದವರೆಗೆ ನರ್ಮದೆಯ 2 ತೀರಗಳಲ್ಲಿ ಅಸಂಖ್ಯ ತೀರ್ಥಕ್ಷೇತ್ರಗಳಿವೆ. ಇದರ ದಡದಲ್ಲಿ 2 ತೀರ್ಥಕ್ಷೇತ್ರಗಳು ಇದೆ. ಅಸಂಖ್ಯಾತ ಕ್ಷೇತ್ರಗಳಿವೆ, ಅದರ 2 ತುಂಬ ಮುಖ್ಯವಾದವು. ಕೋಟಿ ತೀರ್ಥ, ಕಪಿಲಧಾರ, ಈ 2 ಕ್ಷೇತ್ರಗಳು ತುಂಬ ಹೆಸರುವಾಸಿಯಾಗಿದೆ. ಓಂಕಾರ, ಮಾಂಧಾತ, ಸಹಸ್ರಾಧಾರ, ಶೂಲಪಾಣಿ, ಮಹೇಶ್ವರ, ವಿಮಲೇಶ್ವರ ಇತ್ಯಾದಿ ಅವುಗಳ ಹೆಸರುಗಳು. ಈ ಹೆಸರುಗಳೆಲ್ಲ ಏನೇನು ಹೇಳಿದ್ನೋ ಆ ಕ್ಷೇತ್ರಗಳೆಲ್ಲ ಅಲ್ಲಿ ಇದೆ. ಇವಳ ಅದೇ ರೀತಿ ಮಂಡಲ, ಹೋಮಾಂಗಾಬಾದ್, ಬಡೋಚ, ಭೃಗುಚ್ಛ, ಸೀನಾರ್, ಕರ್ನಾಲಿ, ಗರುಡೇಶ್ವರ, ಹಾಪೇಶ್ವರ ಮುಂತಾದ ಪ್ರಸಿದ್ಧ ನಗರಗಳು ನರ್ಮದಾ ದಡದಲ್ಲಿವೆ. ಇವೆಲ್ಲ ನಗರಗಳ ಹೆಸರು. ಹೋಮಾಂಗಾಬಾದ್, ಬಡೋಚ, ಭೃಗುಚ್ಛ, ಸೀನೋರ, ಕರ್ನಾಲಿ, ಗರುಡೇಶ್ವರ ಅನ್ನೋ ನಗರಗಳು ಈ ನದಿ ನಗರಗಳ ಇದೆ. ಇದರ ಹತ್ತಿರದಲ್ಲಿ ಪ್ರಸಿದ್ಧ ನಗರಗಳು ನರ್ಮದಾ ದಡದಲ್ಲಿವೆ. ನರ್ಮದೆಯ ಇಕ್ಕೆಡೆಗಳಲ್ಲಿ ಘನಘೋರ ಅರಣ್ಯಗಳು, ಅಲ್ಲಿ ದಟ್ಟವಾದ ಕಾಡುಗಳಿದೆ, ಹಬ್ಬಿವೆ. ಅವುಗಳ ಪೈಕಿ ಶೂಲಪಾಣಿ, ಓಂಕಾರ, ಕೋಟಮಹಾರಾಣ ಮತ್ತು ಮಠೋಮಹಾರಣ ಎಂಬ 4 ಅರಣ್ಯಗಳು ಪ್ರಮುಖವಾದವುಗಳು. ಆ ಹೆಸರುಗಳು ಯಾವ್ಯಾವುದು ಅಂದರೆ ಅವುಗಳೆಲ್ಲ ಪೈಕಿ ಶೂಲಪಾಣಿ ಅನ್ನೋದು ಅರಣ್ಯ ಇದೆ, ಓಂಕಾರ ಅನ್ನೋದು ಒಂದಿದೆ, ಕೋಟಮಹಾರಣ ಅಂತ ಒಂದು ಅಡವಿ ಇದೆ, ಮತ್ತು ಮಠೋಮಹಾರಣ ಎಂಬ 4 ಅರಣ್ಯಗಳು ಪ್ರಮುಖವಾದವುಗಳು. ನರ್ಮದೆಯು ಕಡಿದಾದ ಬೆಟ್ಟದ ಗುಡ್ಡಗಳ ಹಾದಿಯಲ್ಲಿ ಸಾಗುವುದರಿಂದ ಅಲ್ಲಲ್ಲಿ ಜಲಪಾತಗಳು ಉಂಟಾಗಿವೆ. ಕಡಿದಾದ ಬೆಟ್ಟಗಳಿಂದ ಕೆಳಗೆ ಧುಮುಕೋದ್ರಿಂದ ಅಲ್ಲಿ ಜಲಪಾತಗಳು ಸೃಷ್ಟಿಯಾಗಿದೆ. ಧುಮುಕುತ್ತಾ ಸಾಗುವ ಅವಳ ವೈಖರಿಗಾಗಿಯೇ ಅವಳನ್ನು ರೇವಾ ಎಂದು ಕರೆದಿದ್ದಾರೆ. ಈ ರೀತಿ ಶಬ್ದ ಮಾಡಿಕೊಂಡು ಧುಮುಕೋದ್ರಿಂದ ಇವಳನ್ನು ರೇವಾ ಅಂತ ಕರೀತಾರೆ. ರೇವಾ ಎಂದರೆ ಭಾರಿ ಸದ್ದು ಮಾಡುವವಳು ಎಂದರ್ಥ. ರೇವಾ ಅಂದರೆ ಭಾರಿ ಶಬ್ದ ಮಾಡಿಕೊಂಡು ಹರಿತಕ್ಕಂಥ ನದಿ. ಹಲಾಪ, ಹರಣಾಫಲ್ ಎಂಬಲ್ಲಿ ಇವಳ ಪಾತ್ರವು ಒಂದು ಜಿಂಕೆ ನೆಗೆದು ದಾಟುವಷ್ಟು ಚಿಕ್ಕದಾಗಿದೆ. ಒಂದು ಜಿಂಕೆ ನೆಗೆದು ಹಾರೋಗ್ಬೋದು ಅಷ್ಟು ಚಿಕ್ಕದಾಗಿ ಇವಳು ಒಂದು ಕಡೆ ಇದು ಇದೆ, ಇವಳು ಪ್ರವಾಹ ಹೋಗೋ ಕಡೆ. ಅದಕ್ಕಾಗಿಯೇ ಈ ಸ್ಥಳವನ್ನು ಹರಣಾಫಲ್ ಎನ್ನುತ್ತಾರೆ. ಅದಕ್ಕಾಗಿ ಇದನ್ನು ಹರಿಣಾಫಲ್ ಅಂತ ಕರೆದಿದ್ದಾರೆ. ಇದನ್ನು ನೋಡುವಾಗ ಕಾವೇರಿಯ ಮೇಕೆದಾಟು ನೆನಪಿಗೆ ಬರುತ್ತದೆ. ಇದನ್ನು ನೋಡಿದಾಗ ಮೇಕೆದಾಟು ನೆನಪು ಬರುತ್ತೆ. ಬಡೋದ ಬಳಿ ಸಾಗರವನ್ನು ಸೇರುವಾಗ ಅವಳ ಪಾತ್ರ ಒಂದು ಬಯಲಿಯಷ್ಟು ಅಗಲವಿದೆ. ಬಡೋದ ಬಳಿ ಬಂದಾಗ ಸಾಗರವನ್ನು ಸೇರುವಾಗ ಅವಳ ಪಾತ್ರ ಒಂದು ಮೈಲಿಯಷ್ಟು ಅಗಲ ಆಗುತ್ತೆ. ನರ್ಮದೆಯ ಕಡಿವೆಗಳು ವೈವಿಧ್ಯಮಯ. ಕೆಲವು ಚಿಕ್ಕದಾದರೆ ಕೆಲವು ಭಯಾನಕ. ಕೆಲವು ಚಿಕ್ಕದಾಗಿರ್ತವೆ, ಕೆಲವು ನೋಡೋಕ್ಕೆ ಭಯಂಕರವಾಗಿ ಇರುತ್ತೆ. ನರ್ಮದೆಯ ಸೌಂದರ್ಯ, ಪರಿಸರ, ಅವಳ ಆಶ್ರಯದಲ್ಲಿರುವ ಪಶು ಪಕ್ಷಿಗಳು ಮುಂತಾದವುಗಳ ವರ್ಣನೆ ರಾಮಾಯಣದಲ್ಲಿದೆ.
ಇವಳದೆಲ್ಲ ಮುಂದೆ ಬರಬೇಕಂದ್ರೆ ನರ್ಮದೆಯ ಸೌಂದರ್ಯ, ಪರಿಸರ, ಅವಳ ಆಶ್ರಯದಲ್ಲಿರ್ತಕ್ಕಂಥ ಪಶು ಪಕ್ಷಿಗಳು ಮುಂತಾದವುಗಳ ವರ್ಣನೆ ರಾಮಾಯಣದಲ್ಲಿದೆ. ಆದಿಶಂಕರ ಗುರುಗಳಾದ ಗೋವಿಂದ ಯತಿಗಳು ನರ್ಮದಾ ತೀರದಲ್ಲಿ ಒಂದು ಗುಹೆಯಲ್ಲಿ ವಾಸವಾಗಿದ್ದರು. ಅವರಲ್ಲಿ ಯಾವಾಗಲೂ ತಪಸ್ ಮಾಡ್ತಾ ಇದ್ದರು. ನರ್ಮದೆ ಹತ್ರ ಒಂದು ಗುಹೆ ಇದೆ, ಅಲ್ಲಿ ಅವರು ತಪಸ್ ಮಾಡ್ತಾ ಇರ್ತಾರೆ. ಒಮ್ಮೆ ನರ್ಮದೆ ಪ್ರವಾಹವು ಅವರ ಗುಹೆಯೊಳಗೆ ಬಂದಿತ್ತಂತೆ. ಅವ್ರ ಗುಹೆಯ ಒಳಗೆ ಪ್ರವಾಹ ಬಂತು. ಆಗ ಆಚಾರ್ಯರು ನರ್ಮದೆಯನ್ನು ಸ್ತುತಿಸಿ ಕಮಂಡಲವನ್ನು ನದಿಯ ಬಳಿ ಇಟ್ಟ ಬಳಿಕ ಪ್ರವಾಹ ಇಳಿಮುಖವಾಯಿತು ಎಂಬ ಕಥೆ ಇದೆ. ಅದು ಬಂದ ತಕ್ಷಣ ಅವ್ರು ಏನು ಮಾಡಿದ್ರು, ಅದು ಸ್ತುತಿಸಿ ಒಂದು ಕ್ಷಣ ಕಮಂಡಲವನ್ನು ಆ ನದಿ ಬಳಿ ಇಡ್ತಾರೆ. ಆವಾಗದು ಪ್ರವಾಹ ಕಡಿಮೆ ಆಗುತ್ತೆ. ಹಾಗಂತ ಒಂದು ವಿಚಾರ ಇದೆ. ಶಂಕರಾಚಾರ್ಯರು ನರ್ಮದಾ ತೀರದಲ್ಲಿ ಅನೇಕ ವರ್ಷಗಳ ಕಾಲ ಯೋಗ ಸಾಧನೆ ಮಾಡಿದ್ದಾರೆ. ಯೋಗ ಸಾಧನೆ ಅವರು ಅಲ್ಲಿ ನಡೆಸಿದ್ದಾರೆ, ಶಂಕರಾಚಾರ್ಯರು ಕೂಡ. ಇಲ್ಲಿ ಸಂಗಮೇಶ್ವರ ಮತ್ತು ಮಹೇಶ್ವರ ಎಂಬ ಹೆಸರಿನ 2 ಶಿವ ಮಂದಿರಗಳಿವೆ. ಯಾವುದ್ಯಾವುದಿದೆ ಇಲ್ಲಿ? ಸಂಗಮೇಶ್ವರ ಮತ್ತು ಮಹೇಶ್ವರ ಎಂಬ ಹೆಸರಿನ 2 ಶಿವ ಮಂದಿರಗಳು ಇದೆ. ಸಮೀಪದಲ್ಲಿರುವ ಸಮೀಪದ ಬಿಲಧಾರಿ ಗ್ರಾಮವು ಬಲೀಂದ್ರನ ಯಜ್ಞಭೂಮಿಯಾಗಿತ್ತೆಂದು ಹೇಳುತ್ತಾರೆ. ಬಿಲಧಾರ ಅಂದರೆ ಅದರ ಸಮೀಪದಲ್ಲೇ ಇದೆ. ಬಿಲಧಾರ ಗ್ರಾಮವು ಬಲೀಂದ್ರನ ಯಜ್ಞಭೂಮಿ ಆಗಿತ್ತು ಅಂತ ವಾಡಿಕೆ ಇದೆ. ನರ್ಮದೆಯ ಹುಟ್ಟಿಗೆ ಸಂಬಂಧಿಸಿದಂತೆ ಕೆಲವು ಕಥೆಗಳು ಪ್ರಚಲಿತದಲ್ಲಿದೆ. ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಾರೆ. ಚಂದ್ರವಂಶದ ರಾಜಶ್ರೇಷ್ಠನಾದ ಪುರೂರವನ ರಾಜನಿಗೆ ನರ್ಮದ ಕನಸಲ್ಲಿ ಕಾಣಿಸ್ಕೋತಾಳೆ. ಮಹಾತ್ಮೆ ನರ್ಮದ ಮಹಾತ್ಮೆ ತಿಳ್ಕೊಂಡವನು ಏನು ಮಾಡ್ತಾನೆ, ಆಗಲೇ ಅವನು ಆಕೆಯನ್ನು ಭೂತಲಕ್ಕೆ ತರಿಸಲು ಶಿವನಲ್ಲಿ ಪ್ರಾರ್ಥಿಸಿದನು. ಶಿವನ ಪ್ರಾರ್ಥನೆ ಮಾಡ್ತಾನೆ, ನರ್ಮದಾ ನದಿಯಿಂದ ಭೂಮಿಗೆ ಕಳಿಸು ಅಂತ. ಅವನ ಆಗ್ರಹದಿಂದ ಶಿವನು ನರ್ಮದೆಯನ್ನು ಭೂತಲಕ್ಕೆ ತಂದ. ಅವನ ಬೇಡಿಕೆಯಂತೆ ಭೂತಲಕ್ಕೆ ನರ್ಮದೆಯನ್ನು ಕಳಿಸ್ದ. ತಪೋಮಗ್ನ ಪರಶಿವನ ಮೈ ಬೆವರಿನಿಂದ ಇವಳು ಹುಟ್ಟಿದಳು. ಅವನ ಮೈ ಬೆವರಿಂದ ಇವಳು ಹುಟ್ಟುತ್ತಾಳೆ ನರ್ಮದ ಎಂಬ ಕಥೆ ಇದೆ. ಆದ್ದರಿಂದಲೇ ನರ್ಮದೆಯನ್ನು ರುದ್ರಕನ್ಯೆ ಮತ್ತು ಅಯೋನಿಜೆ ಎಂದು ಕರೆಯುತ್ತಾರೆ. ನರ್ಮದೆಯನ್ನು ರುದ್ರಕನ್ಯೆ ಅಂತಲೂ ಮತ್ತು ಅಯೋನಿಜೆ ಅಂತ ಕರೆದಿದ್ದಾರೆ. ಆಕೆಯ ಚೆಲುವು ಅದ್ಭುತವಾಗಿತ್ತು. ಆಕೆ ತುಂಬ ಸೌಂದರ್ಯವತಿ. ಆಕೆಯ ನಡಿಗೆ ಮೋಹಕವಾಗಿತ್ತು. ಅವಳ ನಡಿಗೆ ತುಂಬ ನೋಡೋರಿಗೆ ತುಂಬ ಮನ ಸೆಳೀತಿತ್ತು, ಹಾಗಿಟ್ಟಿತ್ತು. ಈ ಕಾರಣದಿಂದ ಶಿವನು ಆಕೆಯನ್ನು ನರ್ಮದಾ ಎಂದು ಕರೆದನು. ಅವಳ ಚೆಲುವು ಮತ್ತು ನಡಿಗೆಯಿಂದ ದೇವಮಾನವರು ಆಕರ್ಷಿತರಾದರು. ಎಲ್ಲರೂ ಅವಳಿಗೆ ಆಕರ್ಷಿತರಾಗ್ತಾರೆ. ಅವಳನ್ನು ಪಡೆಯಲು ಅಮರರು ಮತ್ತು ದಾನವರು ಕಂಟಕ ಬಳಿ ಪ್ರಯತ್ನಿಸಿದ ಸ್ಥಳವೇ ಅಮರಕಂಟಕ ಎಂಬ ಆಖ್ಯಾಯಿಕೆ ಇದೆ. ದೇವದಾನವರು ಇದಕ್ಕಾಗಿ ಹೋರಾಡ್ತಾರೆ. ಅದಕ್ಕೆ ಅಮರಕಂಟಕ ಅನ್ನೋ ಹೆಸರು ಆ ಸ್ಥಳಕ್ಕೆ ಬಂದಿದೆ. ರುದ್ರಕನ್ಯೆ ಆದ ನರ್ಮದೆಯ ತೀರ್ಥ ಅತ್ಯಂತ ಪವಿತ್ರ. ಅವಳ ತೀರ್ಥ ತುಂಬ ಪವಿತ್ರ.
ಗಂಗೆಯನ್ನು ಕನಕ ಕಲಶದಲ್ಲಿ ಅತ್ಯಂತ ಪವಿತ್ರವೆಂದು, ಸರಸ್ವತಿಯು ಕುರುಕ್ಷೇತ್ರದಲ್ಲಿ ಪವಿತ್ರವೆಂದು, ಆದರೆ ನರ್ಮದೆ ಎಲ್ಲೆಲ್ಲಿಯೂ ಪವಿತ್ರಳೇ ಎಂಬ ನಂಬಿಕೆಯುಂಟು. ಗಂಗೆಯನ್ನು ಕನಲದಲ್ಲಿ ಅಂದರೆ ಕಾನನದಲ್ಲಿ ನದಿಗಳಲ್ಲಿ ಪವಿತ್ರ, ಅತ್ಯಂತ ಪವಿತ್ರಳೆಂದು, ಸರಸ್ವತಿ ಕುರುಕ್ಷೇತ್ರದಲ್ಲಿ ಪವಿತ್ರ ಅಂತನೋ, ಆದರೆ ನರ್ಮದೆ ಎಲ್ಲೆಲ್ಲಿಯೂ ಪವಿತ್ರಳೇ ಎಂಬ ನಂಬಿಕೆಯು ಉಂಟು. ಸರಸ್ವತಿ ತೀರ್ಥ ಸೇವನೆಯಿಂದ 10 ದಿನಗಳಲ್ಲಿ ಪಾಪ ದೂರವಾದರೆ, ಸರಸ್ವತಿ ತೀರ್ಥ ಸೇವನೆ ಮಾಡಿದ್ರೆ 10 ದಿನದಲ್ಲಿ ಪಾಪ ದೂರವಾಗುತ್ತೆ. ಯಮುನಾ ತೀರ್ಥವು 7 ದಿನಗಳಲ್ಲಿ ಪಾಪವನ್ನು ಕಳೆಯುತ್ತದೆ. 7 ದಿನ ಬೇಕಂತ ನಮ್ಮ ಪಾಪ ಹೋಗ್ಬೇಕಾದ್ರೆ. ಗಂಗೆಯ ತೀರ್ಥವನ್ನು ಸೇವಿಸುತ್ತಿದ್ದಂತೆಯೇ ಪಾಪ ದೂರ, ಸೇವನೆ ಮಾಡಿದ ತಕ್ಷಣ ಪಾಪ ದೂರ ಆಗುತ್ತೆ. ಮತ್ತು ಸ್ವರ್ಗ ನಿಶ್ಚಿತವಾಗೂ ಸಿಗುತ್ತೆ. ಆದರೆ ನರ್ಮದೆಯ ದರ್ಶನ ಮಾತ್ರದಿಂದಲೇ ಪಾಪವನ್ನು ದೂರ ಮಾಡುವಳು. ದರ್ಶನ ಮಾಡಿದ ತಕ್ಷಣ ಎಲ್ಲರ ಪಾಪ ಪರಿಹಾರ ಆಗುತ್ತೆ. ಆದ್ದರಿಂದಲೇ ನರ್ಮದೆಯ ತೀರದುದ್ದಕ್ಕೂ ಶಂಕರಾಚಾರ್ಯ ವಿರಚಿತ ನರ್ಮದಾಷ್ಟಕ ಮತ್ತು ಇತರ ನರ್ಮದಾ ಸ್ತೋತ್ರಗಳನ್ನು ಪಠಿಸುತ್ತಾ ಪ್ರದಕ್ಷಿಣೆ ಬರುವ ನರ್ಮದಾ ಪರಿಕ್ರಮಣ ಎಂಬ ಧಾರ್ಮಿಕ ವಿಧಿಯನ್ನು ಸಾವಿರಾರು ಭಾವುಕರು ಕೈಗೊಳ್ಳುತ್ತಾರೆ. ಭಕ್ತರು ಇದನ್ನು ನರ್ಮದಾಷ್ಟಕ ಹೇಳ್ತಾ ಪ್ರದಕ್ಷಿಣೆ ಮಾಡ್ತಾರೆ. ಭರತ ವರ್ಷದ ಸಪ್ತಜಾಹ್ನವಿಗಳಲ್ಲಿ ಒಂದು ನರ್ಮದಾ ನದಿಯು ಪವಿತ್ರವಾಗಿದೆ. ನರ್ಮದಾ ಸದೃಶಿ ಲೋಕೆ ನ ಗಂಗಾಪಿ ವರಾನನೆ, ಅಂದರೆ ಈ ಜಗತ್ತಿನಲ್ಲಿ ನರ್ಮದೆಯಷ್ಟು ಪವಿತ್ರ ನದಿ ಗಂಗೆಯನ್ನು ಸೇರಿಸಿ ಇನ್ನೊಂದಿಲ್ಲ. ಇದಕ್ಕಿಂತ ಗಂಗಾ ನದಿ ನರ್ಮದಾ ನದಿ ಸೇರಿದರೆ ಎಷ್ಟು ಗಂಗೆಯನ್ನು ಸೇರಿಸಿ ಇನ್ನೊಂದಿಲ್ಲ ಅಂತ ಶಿವನೇ ಹೇಳಿದ್ದಾನೆ. ಕಲೋತು ನರ್ಮದಾದೇವಿ ಕಲ್ಪವೃಕ್ಷೇ ಜನಾರ್ಥಿದಃ, ಎಂದರೆ ನರ್ಮದಾ ದೇವಿಯು ಕಲಿಯುಗದಲ್ಲಿ ಆರ್ಥರ ದುಃಖವನ್ನು, ಕಲಿಯುಗದಲ್ಲಿ ಕೇಳಿದ ಯಾರು ದುಃಖದಿಂದ ಅವಳನ್ನು ಬೇಡ್ಕೋತಾರೆ ದೂರ ಮಾಡುವ ಕಲ್ಪವೃಕ್ಷವೇ ಆಗಿದ್ದಾಳೆ. ಅವಳು ದುಃಖದ ಪರಿಹಾರ ಮಾಡ್ತಾಳೆ ಎಂದು ಪುರಾಣಕಾರರು ನರ್ಮದೆಯನ್ನು ಸ್ತುತಿಸಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ದೇವರು ಬಲಿ, ರಾವಣಾದಿ ರಾಕ್ಷಸರು, ಸನಂದಾದಿ ಋಷಿಮುನಿಗಳು ಮುಂತಾದವರ ತಪೋಭೂಮಿಯಾಗಿ ಮತ್ತು ಮನು, ಹರಿಶ್ಚಂದ್ರ, ರಂತಿದೇವ ಮೊದಲಾದ ರಾಜ ಋಷಿಗಳ ಯಜ್ಞಭೂಮಿಯೂ ಆಗಿರುವ ನರ್ಮದೆಯ ಇಡೀ ಪರಿಸರವೇ ಅತ್ಯಂತ ಪವಿತ್ರವಾದುದೆಂದು ನಮ್ಮ ಸಮಾಜದ ನಂಬಿಕೆ. ಇಲ್ಲಿ ಯಾರ್ಯಾರು ಏನೇನು ಮಾಡಿದರು ಅನ್ನೋದನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲ ದೇವರು, ಆದರೆ ಬಲಿ ಮತ್ತು ರಾವಣಾದಿಗಳು ರಾಕ್ಷಸರು ಕೂಡ, ಸನಂದ ಋಷಿಗಳು, ಋಷಿಮುನಿಗಳು ಮುಂತಾದವರ ತಪೋಭೂಮಿನೂ ಈ ನರ್ಮದಾ ತೀರದಲ್ಲಿ ಇತ್ತು. ಮತ್ತು ಮನು, ಹರಿಶ್ಚಂದ್ರ, ರಂತಿದೇವ ಮೊದಲಾದ ರಾಜ ಋಷಿಗಳ ಯಜ್ಞಭೂಮಿಯೂ ಆಗಿರುವ ನರ್ಮದೆಯ ಇಡೀ ಪರಿಸರವೇ ಅತ್ಯಂತ ಪವಿತ್ರವಾದುದೆಂದು ನಮ್ಮ ಸಮಾಜದ ನಂಬಿಕೆಯಾಗಿದೆ. ನರ್ಮದೆಯು ಒಮ್ಮೆ ಕಾಶಿಯಲ್ಲಿ
ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿದಳು. ಕಾಶಿಯಲ್ಲಿ ಅವಳು ಈಶ್ವರನ ಪ್ರತ್ಯಕ್ಷ ಮಾಡ್ಕೋತಾಳೆ. ಆಗ ಶಿವನು ನರ್ಮದಾ ನದಿಯಲ್ಲಿನ ಪ್ರತಿಯೊಂದು ಕಲ್ಲಿಗೂ ಶಿವಲಿಂಗದ ಮಹತ್ವ ಪ್ರತಿಷ್ಠೆ ಸಿಗಲಿ, ಅಲ್ಲಿ ಸಿಗುವ ಕಲ್ಲಿಗೆಲ್ಲ ಸಾಲಿಗ್ರಾಮ ಶಿವಲಿಂಗದ ಕಲ್ಲೆ ಅಂತ ಅವನಿಗೆ ವರ ಕೊಟ್ಟಿದ್ದಾನೆ ಎಂದು ವರ ನೀಡಿದನು. ನರ್ಮದಾ ಸ್ನಾನ ಮಾಡಿದವರಿಗೆ ಸಿಗುವ ಫಲದ ಕುರಿತು ಹೇಳುತ್ತಾ ಶಿವನೆಂದನು. ಅವಳು ಏನೇನು ಅವ್ರದ್ದು ಫಲಗಳು ಅಂತ ಹೇಳ್ತಾ ಇದ್ದಾನೆ. ಸ್ಮರಣಾತ್ ಜನ್ಮಜಂ ಪಾಪಂ ದರ್ಶನೇನ ತ್ರಿಜನ್ಮಜಂ. ಅಂದರೆ ಅವನು ಏನು ಹೇಳ್ತಾನೆ ಅಂದರೆ, ಇದು ಸ್ಮರಣೆ ಮಾಡಿದ ತಕ್ಷಣ ಜನ್ಮದ ಪಾಪಗಳೆಲ್ಲ ಹೋಗಲಿ, ದರ್ಶನದಿಂದ 3 ಜನ್ಮಗಳ ಪಾಪನು ಕಳೀಲಿ. ಸ್ನಾನ ಜನ್ಮ ಸಹಸ್ರಾಖ್ಯಂ ಹಂತಿ ರೇವ ಕಲವು ಯುಗೆ. ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆಯಿಂದ ಈ ಜನ್ಮದ ದರ್ಶನದಿಂದ 3 ಜನ್ಮದ ಮತ್ತು ಅದರಲ್ಲಿ ಸ್ನಾನ ಮಾಡುವುದರಿಂದ ಸಹಸ್ರ ಜನ್ಮಗಳ ಪಾಪವನ್ನು ರೇವಾನು ನಷ್ಟ ಮಾಡುತ್ತದೆ ಅನ್ನೋ ಅರ್ಥ ಬರೋ ಹಾಗೆ ಅವಳಿಗೆ ವರ ಕೊಟ್ಟಿದ್ದಾನೆ. ಅದನ್ನು ಅವರು ಹೇಳಿದರು. ಶಿವ ಇದು ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆಯಿಂದ ಜನ್ಮ ಸಾರ್ಥಕ ಆಗುತ್ತೆ. ದರ್ಶನದಿಂದ 3 ಜನ್ಮಗಳ ಮತ್ತು ಅದರಲ್ಲಿ ಸ್ನಾನ ಮಾಡೋದ್ರಿಂದ ಸಹಸ್ರ ಜನ್ಮಗಳ ಪಾಪನು ದೂರ ಆಗಲಿ. ಯಾರ ದರ್ಶನ ರೇವಾ ನದಿ ನಷ್ಟ ಮಾಡುತ್ತೆ ಅಂತ ವರ ಕೊಟ್ಟಿರೋದು ಈಶ್ವರ. ಭಾರತದ ಬಹುತೇಕ ಶಿವಮಂದಿರದ ಮೂರ್ತಿಗಳನ್ನು ನರ್ಮದೆಯಲ್ಲಿ ಸಿಗುವ ಶಿಲೆಗಳಿಂದ ಮಾಡಿದ್ದಾಗಿದೆ. ನರ್ಮದಲ್ಲಿ ಸಿಗುವ ನದಿ ಶಿಲೆಗಳೆಲ್ಲ ಶಿವಲಿಂಗದೇ, ಸ್ಫಟಿಕಲಿಂಗ ಕೂಡ ಅಲ್ಲೇ ಸಿಗುತ್ತೆ. ನರ್ಮದೆಯ ಪುಣ್ಯ ಪ್ರಭಾವಕ್ಕೊಳಗಾದ ನಮ್ಮ ಪ್ರಾಚೀನ ಋಷಿಗಳು ಅವಳ ಬಗ್ಗೆ ನರ್ಮದಾ ಪುರಾಣವನ್ನು ಬರೆದಿದ್ದಾರೆ. ನರ್ಮದಾ ಪುರಾಣ ಅಂತ ಅನೇಕ ಋಷಿಗಳು ಬರೆದಿದ್ದಾರೆ. ಸ್ಕಂದ ಮತ್ತು ವಾಯುಪುರಾಣಗಳಲ್ಲಿ ರೇವಕಾಂಡ ಎಂಬ ಹೆಸರಿನ ಸ್ವತಂತ್ರ ಅಧ್ಯಯನಗಳಿವೆ. ಅದರದ್ದೇ ಒಂದು ಪ್ರೈವೇಟಾಗಿ ಅದರ ಒಂದು ಪುಸ್ತಕ ಕಾಪಿಗಳು ಸಿಗುತ್ತೆ ಅಧ್ಯಯನ ಮಾಡೋದಕ್ಕೆ. ರವಿ ಎಂಬ ಹೆಸರಿನ ಒಬ್ಬ ಪ್ರಾಚೀನ ಕವಿಶ್ರೇಷ್ಠನು ಏನು ಬರೆದಿದ್ದಾನೆ, ನರ್ಮದಾ ಲಹರಿ ಎಂಬ ಒಂದು ಗ್ರಂಥವನ್ನು ನರ್ಮದೆಯ ಮೇಲಿನ ಗೌರವದಿಂದ ರಚಿಸಿದ್ದಾನೆ. ರವಿ ಎಂಬ ಪ್ರಾಚೀನ ಕವಿ ಶ್ರೇಷ್ಠನು ನರ್ಮದಾ ಲಹರಿ ಅಂತ ಒಂದು ಪುಸ್ತಕನ ಅವಳ ಗೌರವಕ್ಕೋಸ್ಕರ ಅರ್ಪಿಸಿದ್ದಾನೆ. ಶಿವರಾತ್ರಿ, ಕಾರ್ತಿಕ ಪೂರ್ಣಿಮೆ, ಸೋಮಾವತಿ, ಅಮಾವಾಸ್ಯೆ ಮುಂತಾದ ವಿಶೇಷ ದಿನಗಳಲ್ಲಿ ನರ್ಮದಾ ತೀರದ ಶಿವಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಸೇರುತ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಶಿವರಾತ್ರಿ ಟೈಮಲ್ಲಿ ನರ್ಮದಾ ತೀರದಲ್ಲಿ ಅನೇಕ ಜನರು ಸೇರ್ತಾರೆ. ಗಂಗೆಯು ವರ್ಷಕ್ಕೊಮ್ಮೆ ಕಪ್ಪು ಹಸುವಿನ ರೂಪದಲ್ಲಿ ನರ್ಮದಾ ಸ್ನಾನಕ್ಕಾಗಿ ಬರುತ್ತಾಳೆ. ಪ್ರತಿ ವರ್ಷ ಗಂಗೆ ಕಪ್ಪು ಹಸುವಿನ ರೂಪದಲ್ಲಿ ಬಂದು ನರ್ಮದೆಯಲ್ಲಿ ಸ್ನಾನ ಮಾಡ್ತಾಳೆ. ಆ ಸಂದರ್ಭದಲ್ಲಿ ನರ್ಮದೆಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಕರವಾದುದು ಎಂಬ ನಂಬಿಕೆ ಇದೆ. ಆ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ಅಲ್ಲೇ ಸ್ನಾನ ಮಾಡೋದ್ರಿಂದ ಪುಣ್ಯ ಬರುತ್ತೆ. ಅಮರಕಂಟಕದ ಉಗಮ ಸ್ಥಾನದಲ್ಲಿ ನರ್ಮದಾ ಕುಂಡವಿದೆ. ಅಲ್ಲಿ ನರ್ಮದಾ ಒಂದು ಚಿಕ್ಕ ಕುಂಡದಲ್ಲಿ ಇದೆ. ಅಲ್ಲಿ ನೀರು ಸದಾ ಇರುತ್ತೆ. ಅಲ್ಲಿಂದ ನರ್ಮದೆ ಮುಂದುವರಿದಂತೆ ಕಪಿಲ,
ವಿಶಾಲ, ಇರಾ, ಇಕ್ಷು ಮುಂತಾದ ನದಿಗಳು ಆಕೆಯನ್ನು ಕೂಡಿಕೊಳ್ಳುತ್ತವೆ. ಈ ನದಿಗಳು ಅವಳಲ್ಲಿ ಸೇರುತ್ತೆ. ಯಾವುದ್ಯಾವುದು ಸ್ಥಾನದಲ್ಲಿ ನರ್ಮದಾ ಕುಂಡವಿದೆ. ಅಲ್ಲಿಂದ ನರ್ಮದಾ ಮುಂದುವರಿದಂತೆ ಕಪಿಲ, ವಿಶಾಲ, ಹಿರ, ಇಕ್ಷು ಮುಂತಾದ ನದಿಗಳು ಈಕೆಯಲ್ಲಿ ಸೇರಿಕೊಳ್ಳುತ್ತೆ. ನರ್ಮದೆಯು ಕಪಿಲಾಧಾರ ಎಂಬಲ್ಲಿ ಸುಮಾರು 7080 ಅಡಿಗಳಷ್ಟು ಎತ್ತರದಿಂದ ಧುಮುಕಿ ಮೊದಲ ಜಲಪಾತವನ್ನುಂಟು ಮಾಡುತ್ತಾಳೆ. 7080 ಅಡಿಗಳಷ್ಟು ಎತ್ತರದಿಂದ ಧುಮುಕಿ ಮೊದಲ ಜಲಪಾತವನ್ನು ಸೃಷ್ಟಿ ಮಾಡ್ತಾಳೆ. ಮುಂದೆ ಮಂಡಲದ ಇಕ್ಕಟ್ಟಿನ ಚಿಕ್ಕಿಬ್ಬಗಳಲ್ಲಿ ವೇಗವಾಗಿ ಮುನ್ನುಗ್ಗುತ್ತಾಳೆ. ಅಷ್ಟು ಚಿಕ್ಕ ಜಾಗದಲ್ಲಿ ರಭಸವಾಗಿ ಹರಿತಾಳೆ. ಜಬಲ್ಪುರದ ಬಳಿ ಕುಣಿಕೆಯಂತೆ ತಿರುಗಿ ಸಾಗಿ ಸುಮಾರು 30 ಅಡಿಗಳಷ್ಟು ಎತ್ತರದಿಂದ ಧುಮುಕುವ ಜಲಪಾತವಾಗುತ್ತಾಳೆ. ಮುಂದೆ ಜಬಲ್ಪುರದ ಹತ್ರ 30 ಅಡಿಗಳಷ್ಟು ಎತ್ತರದಿಂದ ಧುಮುಕ್ತಾಳೆ. ಈ ಸ್ಥಳವನ್ನು ಸುವನಧಾರ ಎನ್ನುತ್ತಾರೆ. ಸುವನಧಾರ ಅಂತ ಅದಕ್ಕೆ ಹೆಸರು. ಪುನಃ ಕಲ್ಲು ಬಂಡೆಗಳ ಮೇಲೆ ಮರಳಿ ವಿಂಧ್ಯ ಮತ್ತು ಸಾತ್ಪುರಗಳ ನಡುವಿನ ಕಣಿವೆಯನ್ನು ಸೇರುತ್ತಾಳೆ. ಮುಂದೆ ಅವಳು ಅವಳು ವಿಂಧ್ಯ ಮತ್ತು ಸಾತ್ಪುರಗಳ ನಡುವಿನ ಕಣಿವೆಯಲ್ಲಿ ಸೇರ್ತಾಳೆ. ಈ ಭಾಗದಲ್ಲಿ ದೃಢವಾದ ಕಾಡುಗಳಿವೆ. ದಟ್ಟವಾದ ಕಾಡುಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ನರ್ಮದಾ ಕಣಿವೆ ಬಹಳ ಫಲವತ್ತಾದ ಪ್ರದೇಶ, ಬಹಳ ಉತ್ತಮವಾದ ಬೆಳೆ ಕೊಡ್ತಕ್ಕಂಥ ಪ್ರದೇಶ ಅದು. ಮುಂದೆ ಸೌರಾಷ್ಟ್ರವನ್ನು ಪ್ರವೇಶಿಸುತ್ತಾಳೆ. ಸೌರಾಷ್ಟ್ರ ಅನ್ನೋ ಪ್ರಾಂತವನ್ನು ಅವಳು ಪ್ರವೇಶ ಮಾಡ್ತಾಳೆ. ನರ್ಮದಾ ತೀರದಲ್ಲಿ ಬರಹಾಟ್, ಓಂಕಾರ, ಮಾಂಧಾತ, ಬರವಾನಿ, ಕರ್ನಾಲಿ, ಶುಕ್ಲ ತೀರ್ಥ, ಬಡೋರ್ಥ ಮುಂತಾದ ಪ್ರಸಿದ್ಧ ಸ್ಥಳಗಳಿವೆ. ಈ ಸ್ಥಳಗಳೆಲ್ಲ ಇವಳ ಹತ್ರ ಇದೆ. ಓಂಕಾರ ಮಾಂಧಾತದಲ್ಲಿ ಪ್ರಸಿದ್ಧ ಓಂಕಾರೇಶ್ವರ ಮಂದಿರವಿದೆ. ಇಲ್ಲಿ ಓಂಕಾರೇಶ್ವರ ಮಂದಿರ ಇದೆ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಓಂಕಾರೇಶ್ವರ ಅನ್ನೋ ದೇವಸ್ಥಾನ. ಸೂರ್ಯವಂಶದ ಮಾಂಧಾತ ಮಹಾರಾಜನು ಈ ಮಂದಿರದಲ್ಲಿ ಶಿವಪೂಜೆ ಮಾಡಿದ್ದನಂತೆ. ಅವನು ಯಾವಾಗಲೂ ಅಲ್ಲೇ ಶಿವನ ಪೂಜೆ ಮಾಡ್ತಿದ್ದ, ಮಾಂಧಾತ ಅನ್ನೋನು. ಈ ಊರನ್ನು ಶಿವಪುರಿ ಎಂದು ಕರೆಯುತ್ತಾರೆ. ಇದನ್ನು ಶಿವಪುರ ಅಂತ ಕರೀತಾರೆ. ಚಂದೋದ ಮತ್ತು ಕರ್ನಾಲಿ ಎಂಬ ಇನ್ನೆರಡು ಕ್ಷೇತ್ರಗಳು ನರ್ಮದಾ ತೀರದಲ್ಲಿದೆ. ಈ 2 ಕ್ಷೇತ್ರಗಳು ನರ್ಮದಾ ತೀರದಲ್ಲೇ ಇದೆ. ಚಂದೋದ ಬಳಿ ಓರ್ ಎಂಬ ನದಿಯು ನರ್ಮದೆಯನ್ನು ಸೇರುತ್ತದೆ. ಓರ್ ಎಂಬ ನದಿ ಇದರ ಬಳಿ ನರ್ಮದೆಯನ್ನು ಸೇರುತ್ತೆ. ಸಾಗರ ಸೇರುವ ಮುನ್ನ ನರ್ಮದೆಯು 35 ಸ್ಥಳಗಳಲ್ಲಿ ಸಂಗಮಗಳನ್ನುಂಟು ಮಾಡಿ 35 ಸ್ಥಳಗಳಲ್ಲಿ ಸಂಗಮವನ್ನು ಸೃಷ್ಟಿ ಮಾಡ್ತಾಳೆ. ಈ ಓರ್ ಸಂಗಮದ ಬಳಿ ವ್ಯಾಸರು ಮತ್ತು ಶುಕಮುನಿಗಳು ಇಲ್ಲಿ ತಪಸ್ಸು ಮಾಡಿದ್ದರೆಂದು ಹೇಳಲಾಗಿದೆ. ಇಲ್ಲಿ ಅವರಿಬ್ಬರು ತಪಸ್ಸು ಮಾಡಿದ್ರು. ಇಂದಿಗೂ ಅಲ್ಲಿ ವ್ಯಾಸ ಮಂದಿರ ಮತ್ತು ಶುಕ ಮಂದಿರಗಳನ್ನು ಕಾಣಬಹುದು. ಇವತ್ತು ಅಲ್ಲಿ ಅವರು ತಪಸ್ಸು ಮಾಡಿದ ಜಾಗನ ಅಲ್ಲಿ ನೋಡಬಹುದು. ಇಲ್ಲಿ 7 ಚಿರಂಜೀವಿಗಳಲ್ಲಿ ಒಬ್ಬನಾದ ಅಶ್ವತ್ಥಾಮನು ನೆಲೆಸಿದ್ದಾನೆ. ಅಶ್ವತ್ಥಾಮ ಕೂಡ ನರ್ಮದಾ ನದಿ ಹತ್ರ ಇದ್ದಾನೆ. ಈ ನದಿಯ ತೀರದಲ್ಲಿ
ಭೃಗುಮುನಿಯ ಆಶ್ರಮವಿತ್ತು. ಭೃಗುಮುನಿಗಳ ಆಶ್ರಮವೂ ಇಲ್ಲಿ ಇತ್ತು. ಇದು ನೂರಾರು ಸಾಧಕರ ಪ್ರೇರಣಾ ಕೇಂದ್ರ. ದರ್ಶನ ಮಾತ್ರದಿಂದಲೇ ಪಾಪ ದೂರ ಮಾಡುವ ನರ್ಮದೆಯ ಮಹತ್ವ ವರ್ಣಿಸಲು ಅಸದಳವಾಗಿದೆ. ಗೋವಿಂದ ಕೃಷ್ಣ ಜೈ ಗೋಪಾಲ ಕೃಷ್ಣ ಜೈ ಗೋಪಾಲ ಬಾಲ ಬಾಲ ಕೃಷ್ಣ ಜೈ ಗೋವಿಂದ ಕೃಷ್ಣ ಜೈ ಗೋಪಾಲ ಕೃಷ್ಣ ಜೈ ಗೋಪಾಲ ಬಾಲ ಬಾಲ ಕೃಷ್ಣ ಜೈ.